ಇನ್ನು ಇಷ್ಟೆಲ್ಲ ಪೊಲೀಸರ ಎಚ್ಚರಿಕೆಯ ನಡುವೆನೂ ಕೂಡ ನಾವು ನಾಳೆ ಬಂದನ್ನು ಮಾಡೇ ಮಾಡ್ತೀವಿ ಅಂತ ಕನ್ನಡಪರ ಸಂಘಟನೆಯವರು ನಿರ್ಧಾರವನ್ನು ಮಾಡಿದ್ದಾರೆ. ನಾಳೆ ಬಂದ್ ಮಾಡೇ ಮಾಡ್ತೀವಿ ಅಂತ ಹೋರಾಟಗಾರರ ನಿರ್ಧಾರ. ಪೊಲೀಸರ ಎಚ್ಚರಿಕೆ ಮಧ್ಯೆಯೂ ಬಂದ್ಗೆ ನಿರ್ಧಾರವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಂದ್ ಕೈ ಬಿಡುವ ಪ್ರಶ್ನೆಯೇ ಇಲ್ಲ. ಬಂದ್ಗೆ ಬೆಂಬಲಿಸುವಂತೆ ಕನ್ನಡಪರ ಸಂಘಟನೆಗಳು ಎಲ್ಲರನ್ನ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಯಾವುದುಂಟು ಯಾವುದಿದೆ, ಬಸ್ ಇಲ್ಲ, ಕಾರ್ ಇಲ್ಲ, ಆಟೋ ಇಲ್ಲ, ಇದೆಲ್ಲ ಹಾಕೋ ಬದಲು ನೀವೆಲ್ಲ ಅವ್ರಿಗೆ ಒಂದು ಕರೆಯನ್ನು ಕೊಡ್ಬೋದಾಗಿ. ಏನಂತ, ಇದು ಸ್ವಾಭಿಮಾನದ ಕರ್ನಾಟಕ ಬಂದ್, ಕನ್ನಡಿಗರಿಗಾಗಿ ಮಾಡ್ತಾ ಇರೋದು, ಕನ್ನಡ ಭಾಷೆಗಾಗಿ ಮಾಡ್ತಾ ಇರೋದು, ಕನ್ನಡಿಗರ ಉದ್ಯೋಗಕ್ಕಾಗಿ ಮಾಡ್ತಾ ಇರೋದು, MES ವಿರುದ್ಧವಾಗಿ ಮಾತಾಡ್ತಾ ಇರೋದು, ಮೇಕೆದಾಟು ವಿಚಾರವಾಗಿ ಮಾತನಾಡ್ತಾ ಇರೋದು, ಮಹದಾಯಿ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ಕನ್ನಡಿಗರ ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಹುರಿದುಂಬಿಸ್ಬೋದು ಬದಲು ಅದಿಲ್ಲ, ಇದಿಲ್ಲ, ಅದಿಲ್ಲ, ಇವತ್ತಿಲ್ಲ, ಇದೆಲ್ಲ ಎಷ್ಟು ನಮಗೆ ಮನಸ್ಸು ನೋವಾಗ್ತಾ ಇದೆ ಅಂತ ಹೇಳಿದ್ರೆ ಮಾಧ್ಯಮದ ಮೂಲಕ ಮೆಚ್ಚಲು ನಮಗೆ ಶಕ್ತಿಯನ್ನು ತುಂಬಬೇಕು. ಹಾಗಾಗಿ ಹಿಂದೆ ಎಲ್ಲ ನೀವು ನಮಗೆ ಒಳ್ಳೆಯ ಒಂದು ಶಕ್ತಿಯನ್ನು ತುಂಬಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ. ಸ್ನೇಹಿತರೆ, ಇಲ್ಲಿ ನಾನೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ನಾನು ಕಂಡಂಗೆ ಯಾವತ್ತೂ ಕೂಡ ಇದು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿರಲಿಲ್ಲ. ಕರ್ನಾಟಕ ಬಂದು ಕನ್ನಡಿಗರು, ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇರೋದು ಎಲ್ಲೂ ಚರ್ಚೆ ಆಗಿರಲಿಲ್ಲ. ನಿನ್ನೆ ಚರ್ಚೆ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಅಪಾರವಾದಂಥ ಗೌರವ ಇದೆ. ನಾವು ಯಾವತ್ತಾರು ಬಂದು ನಿಮ್ಮನ್ನ ಬೆಂಬಲ ಕೊಡಿ ಅಂತ ಕೇಳಿದ್ವಾ? ನೀವು ಮೇಕೆದಾಟು ಅಣೆ ಯೋಜನೆ ಆಗ್ಬೇಕು ಅಂತ ಕಾಲ್ನಡಿಗೆಯಲ್ಲಿ ಬಂದಂತ ಸಂದರ್ಭದಲ್ಲಿ ನಾವ್ಯಾರು ಇರ್ಲಿಲ್ವಾ? ಇವತ್ತು ಅಧಿಕಾರ ಬಂದಿದೆ, ಇದು ನಿಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ, ನೀವು ಮಾಡಬೇಕಾಗಿತ್ತು. ಆಯ್ತು, ನಾವು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟು ಎಷ್ಟು ದಿವಸ ಆಯ್ತು? ಸುಮಾರು 20-22 ದಿನ ಆಯ್ತಾ ಸರ್? 20 ದಿನ ಆಯ್ತು. ನೀವು ಇಂಥ ಬಂದನ್ನ ಮಾಡ್ತಾ ಇದ್ದೀರಾ, ಇದರಲ್ಲಿ ನಾವು ಜವಾಬ್ದಾರಿ ಇಲ್ಲ, ನಾವು ನಿಮಗೆ ಸಂಪೂರ್ಣವಾದಂತ ಬೆಂಬಲವನ್ನು ಕೊಡ್ತೀವಿ, ಇಲ್ಲ ಆ ಜವಾಬ್ದಾರಿಯನ್ನು ನಾವು ತಗೋತೀವಿ, ನಮಗೆ ಬಿಡಿ, ನಾವು ಮಾಡ್ತೀವಿ ಅಂತ ಮಾತಾಡ್ಬೋದಾಗಿತ್ತಲ್ಲ. ನಾಳೆ ಬಂದಿದೆ, ಅವ್ರಿಗೇನೋ ಬುದ್ಧಿ ಮಾತು ಹೇಳ್ತೀನಿ ಅಂತ ಹೇಳ್ತೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಂದು ಕಡೆ ಕೇಂದ್ರದ ಗಮನ ಸೆಳೀತಾ ಇದ್ದೀವಿ. ಮಹದಾಯಿ ಮತ್ತು ಮೇಕೆದಾಟು ಈ ಎರಡು ವಿಚಾರವಾಗಿ ಕುಡಿಯೋ ನೀರಿನ ಪ್ರಶ್ನೆ, ರಾಷ್ಟ್ರೀಯ ಜಲನೀತಿ ಏನ್ ಹೇಳುತ್ತೆ? ಯಾವುದೇ ರಾಜ್ಯಕ್ಕೂ ಕುಡಿಯೋ ನೀರಿಗೆ ಅಡ್ಡಿಪಡಿಸಬಾರ್ದು ಅಂತ ಹೇಳುತ್ತೆ. ಇದು ರಾಷ್ಟ್ರೀಯ ಜಲನೀತಿಯಲ್ಲ ಇದೆ. ಆ ಕುಡಿಯೋ ನೀರಿಗೆ ನಾವು ಕೇಳ್ತಾ ಇದ್ದೀವಿ. ನಾಳೆ ನಡೀತಕ್ಕಂಥ ಬಂದ್ ಕರ್ನಾಟಕದ ಹಿತಕ್ಕಾಗಿ. ಅನೇಕ ಜ್ವಲಂತ ಸಮಸ್ಯೆಗಳು ಇವತ್ತಿಗೂ ಸಹ ಕೇಂದ್ರ ಸರ್ಕಾರ ಆಗಿರಲಿ, ಯಾವುದೇ ಸರ್ಕಾರ ಆಗಿರಲಿ, ಒಂದು ರೀತಿ ಕನ್ನಡಿಗರ ಮೇಲೆ ಮರಣ ಶಾಸನ ಬರೆಯುವಂತ ಅನೇಕ ಸಮಸ್ಯೆಗಳು, ಯೋಜನೆಗಳು ನೆನೆಗುದಿಗೆ ಬೀಳಿಸಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ತಮ್ಗೆ ಗೊತ್ತಿರ್ಬೋದು, ಮಹದಾಯಿ ಕಳಸಾ ಬಂಡೂರಿ ಎಷ್ಟು ದೊಡ್ಡ ಹೋರಾಟ, ಅದು ಇವತ್ತು ಮರೀಚಿಕೆಯಾಗಿ ಉಳಿದಿದೆ. ಆಮೇಲೆ ಈ ಸರ್ಕಾರ ಮೇಕೆದಾಟು ಹೆಸರಿನಲ್ಲಿ ಬಂದು ಕನ್ನಡಿಗರಿಗೆ ಕುಡಿಯೋ ನೀರನ್ನ ಅವರು ಬೆಂಗಳೂರು ನಗರಕ್ಕೆ ಕೊಡ್ತೀವಿ ಅಂತೇಳಿ ಅಧಿಕಾರವನ್ನು ಪಡ್ಕೊಂಡಂತ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಈಗ